ನೊಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ ನಾವಿದ್ದೇವೆ. ಸಿಟಿ ರವಿಯ ಪದ ಬಳಸಿದ್ದೇ ಆದರೆ ಅದು ಅಕ್ಷಮ್ಯ, ಅದು ಖಂಡಿತ ಅದು ತಪ್ಪಾಗುತ್ತೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಮಹಿಳೆಗಾದರೂ ಸರಿನೇ ಇಂಥ ಒಂದು ಶಬ್ದವನ್ನು ಯಾರೂ ಬಳಸಬಾರ್ದು. ಯಾವುದೇ ಪಕ್ಷ ಇರಲಿ, ಇಲ್ಲಿ ನೊಂದ ಮಹಿಳೆ ಜೊತೆಗೆ ನಾವಿದ್ದೇವೆ. ಪಕ್ಷ ಯಾವುದಾದ್ರೂ ಇರಲಿ, ಲೀಡ್ರ್ ಯಾರಾದರೂ ಇರಲಿ, ಒಂದು ಮಹಿಳೆಗೆ ಈ ಥರ ಮಾತಾಡಿದರೆ, ಆ ಶಬ್ದವನ್ನು ಸಿಟಿ ರವಿ ಅವರು ಬಳಸಿದರೆ ಅದು ತಪ್ಪಾಗುತ್ತೆ. ಅದು ನಾವು ಇಂಥ ಮಹಿಳೆ ಜೊತೆಗೆ ನಾವು ಇದ್ದೀವಿ. ಇವತ್ತಿಗೆ ಸಿಟಿ ರವಿ ಆ ಶಬ್ದ ಬಳಸಬಾರ್ದು ಅಂತ ಹೇಳಿ ಸ್ವಾಮೀಜಿ ಮಾತಾಡಿದ್ದಾರೆ. ಘಟನೆ ಆದ ತಕ್ಷಣವೇ ನಾನು ಕೊಪ್ಪಳದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಮತ್ತು ಧಾರವಾಡದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಆ ಘಟನೆಯನ್ನು ಖಂಡಿಸಿದ್ದೀನಿ. ಕಾರಣ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮಹಿಳೆಗೆ, ಅದು ವಿಧಾನಸಭಾ ಅಧಿವೇಶನ ಒಳಗಾಗಿರ್ಬೋದು ಹೊರಗಾಗಿರ್ಬೋದು, ಯಾರು ಸಹ ಆ ಸಂಸದೀಯ ಶಬ್ದಗಳನ್ನು ಯಾರು ಸಹ ಬಳಸಬಾರ್ದು ಅಂತ. ಹಾಗಾಗಿ ಬಳಸುವಂಥ ಪ್ರಯತ್ನ ಯಾರೇ ಮಾಡಲಿ ಅದು ಖಂಡನೀಯವಾಗಿರ್ತಕ್ಕಂಥವ್ರು. ಮತ್ತು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಜಾತಿಯ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಶಬ್ದ ಬಳಸಿದ್ದೇ ಆದರೆ ಅಂತ ನೊಂದವರ ಪರವಾಗಿ ಯಾವತ್ತು ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಹೇಳಿದೆ. ನೊಂದಂಥ ತಾಯಿಯ ಜೊತೆಯಲ್ಲಿ ಇಡೀ ನಾವು ಇರ್ತೀವಿ. ಹಾಗಾಗಿ ಒಂದು ವೇಳೆ ಸಿಟಿ ರವಿಯವರು ಅಂದಿದ್ದೇ ಆದರೆ ಅದು ತಪ್ಪು ಅಂತ, ಯಾವುದೇ ಹೆಣ್ಣಿಗೂ ಆ ಶಬ್ದ ಬಳಸಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಘಟನೆ ಆದ ತಕ್ಷಣವೇ ನಾನು ಕೊಪ್ಪಳದಲ್ಲಿ ಮಾಧ್ಯಮಗೋಷ್ಠಿ ಮೂಲಕ